ನಮಸ್ಕಾರ ಗೆಳೆಯರೇ. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ನಡುವೆ ಈಗ ಒಂದು ಪ್ರಶ್ನೆ ಪದೇ ಪದೇ ಕೇಳಿ ಬರ್ತಾ ಇದೆ. ಅದೇನಂದ್ರೆ, ಭಾರತ ತನ್ನ ಫಾರಿನ್ ಪಾಲಿಸಿಯಲ್ಲಿ ಇರಾನ್ ದೇಶವನ್ನ ಬೆಂಬಲಿಸದೆ ಏನಾದರೂ ತಪ್ಪು ಮಾಡಿತ್ತಾ? ಗೆಳೆಯರೇ, ದೇಶದ ವಿರೋಧ ಪಕ್ಷಗಳಿಂದ ಹಿಡಿದು ಸರ್ಕಾರವನ್ನು ವಿರೋಧಿಸುವ ಅನೇಕರು ಇರಾನ್ನ ಸುಪ್ರೀಂ ಲೀಡರ್ ಹತ್ಯೆ ಆದಾಗ ನಮ್ಮ ಪ್ರಧಾನಮಂತ್ರಿಗಳು ಏನಾದರೂ ಹೇಳಬೇಕಿತ್ತು, ಅದನ್ನು ಖಂಡಿಸಬೇಕಿತ್ತು, ಶೋಕ ವ್ಯಕ್ತಪಡಿಸಬೇಕಿತ್ತು, ಇರಾನ್ನ ಬೆಂಬಲಕ್ಕೆ ನಿಲ್ಲಬೇಕಿತ್ತು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಭಾರತ ಇರಾನ್ನ ಬೆಂಬಲಕ್ಕೆ ನಿಲ್ಲಬೇಕಿತ್ತಾ? ಭಾರತ ಇರಾನ್ನ ನಿಜವಾದ ಸ್ನೇಹಿತನ? ಇರಾನ್ ಯಾವತ್ತಾದರೂ ಭಾರತಕ್ಕೆ ಪೂರ್ಣವಾಗಿ ಸಪೋರ್ಟ್ ಮಾಡಿದೆಯಾ? ಹೀಗೆ ಹಲವು ಪ್ರಶ್ನೆಗಳಿವೆ. ಸೊ ಬನ್ನಿ, ಈ ವಿಡಿಯೋದಲ್ಲಿ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳೋಣ. ಹಾಗೇನೇ ಗೆಳೆಯರೆ, ಈ ವಿಡಿಯೋದ ಕೊನೆಯಲ್ಲಿ ಕೆಲವರ ಅಸಲಿ ಹಿಪೋಕ್ರಸಿ ಕೂಡ ನಿಮ್ಮ ಮುಂದೆ ಬರ್ತದೆ. ಅದಕ್ಕಾಗಿ ಗೆಳೆಯರೆ, ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, 1947ರಲ್ಲಿ ಇರಾನ್ ಪಾಕಿಸ್ತಾನವನ್ನು ಒಂದು ದೇಶವಾಗಿ ಗುರುತಿಸಿ ಅದಕ್ಕೆ ಮಾನ್ಯತೆ ಕೊಟ್ಟಿತ್ತು. ಅಂದರೆ ಆರಂಭದಿಂದಲೂ ಇರಾನ್ ಭಾರತದ ಸ್ಟ್ರಾಟಜಿಕ್ ವಿಚಾರಗಳಲ್ಲಿ ನಮ್ಮ ದೊಡ್ಡ ಪಾರ್ಟ್ನರ್ ಆಗಿರಲಿಲ್ಲ. 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಬಂದ ಮೇಲೂ ಇರಾನ್ನ ಈ ನಿಲುವು ಬದಲಾಗಲಿಲ್ಲ. ಒಂದೆಡೆ ಭಾರತ ಮತ್ತು ಇರಾನ್ ಚಹಬಾರ್ ಪೋರ್ಟ್ ಮತ್ತು ಎನರ್ಜಿ ಸೆಕ್ಟರ್ಗಳಲ್ಲಿ ಪಾಲುದಾರರಾಗಿದ್ದಾರೆ. ಆದರೆ ಇನ್ನೊಂದೆಡೆ 1979ರ ಕ್ರಾಂತಿಯ ನಂತರ ಕಾಶ್ಮೀರ, ಭಾರತೀಯ ಮುಸ್ಲಿಮರು ಮತ್ತು ಪಾಕಿಸ್ತಾನದ ಜೊತೆಗಿನ ಸಂಬಂಧದ ವಿಚಾರ ಬಂದಾಗಲೆಲ್ಲ ಇರಾನ್ ಭಾರತದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ನಿಂತ ಅನೇಕ ಉದಾಹರಣೆಗಳು ಕೂಡ ಇವೆ. 1979ರ ನಂತರ ಇರಾನ್ ತನ್ನನ್ನು ತಾನು ಇಸ್ಲಾಮಿಕ್ನ ರಕ್ಷಕ ಅಂತ ಘೋಷಿಸಿಕೊಂಡಿತ್ತು. ಸೊ ಇದರಿಂದಾಗಿ ಭಾರತದೊಂದಿಗಿನ ಅದರ ಸಂಬಂಧದಲ್ಲಿ ಐಡಿಯಾಲಜಿಕಲಿ ಸಂಘರ್ಷ ಶುರುವಾಯಿತು. ಗೆಳೆಯರೆ, ಇರಾನ್ ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಬಹಿರಂಗ ಬೆಂಬಲ ನೀಡುವುದಕ್ಕಾಗಿ ಶುರು ಮಾಡಿತ್ತು. ಆಮೇಲೆ 1980ರಿಂದ 88ರವರೆಗೆ ಇರಾನ್ ಇರಾಕ್ ಯುದ್ಧ ನಡೆದಿದ್ದು, ಈ ಯುದ್ಧದಲ್ಲಿ ಭಾರತ ಆದಷ್ಟು ನ್ಯೂಟ್ರಲ್ ಆಗಿರಲು ಪ್ರಯತ್ನಿಸಿತ್ತು. ಆದರೆ ಇರಾನ್ಗೆ ಭಾರತ ಇರಾಕ್ನ ಪರ ವಾಲ್ತಾ ಇದೆ ಅನ್ನೋ ಭ್ರಮೆ ಹುಟ್ಟಿಕೊಂಡಿತ್ತು. ಸೊ ಇದರಿಂದ ಈ ಎರಡು ದೇಶಗಳ ನಡುವೆ ಕಹಿ ಉಂಟಾಗಿತ್ತು. ಈ ಇರಾನ್ನ ನಿರೀಕ್ಷೆ ಏನಿತ್ತು ಅಂತಂದ್ರೆ, ನಾವು ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರು, ಭಾರತ ಮಾತ್ರ ನಮಗೆ ಬೆಂಬಲ ನೀಡಬೇಕು ಅಂತ. ಹಾಗೆ ನೋಡಿದರೆ ಬೇರೆ ಯಾವುದೇ ದೇಶವಾಗಿದ್ರೆ ಇರಾನ್ ವಿರುದ್ಧ ತಿರುಗಿ ಬೀಳ್ತಾ ಇತ್ತು. ಆದರೆ ಭಾರತ ಆ ಕಾಲದಲ್ಲೂ ಇರಾನ್ ವಿರುದ್ಧ ಏನನ್ನು ಹೇಳಲಿಲ್ಲ. ಆದ್ರೂ ನಾವು ಅವರ ವಿರೋಧಿಗಳು ಅಂತಲೇ ಈ ಇರಾನ್ ಭಾವಿಸಿತ್ತು. ಹಾಗೆಯೇ ಗೆಳೆಯರೆ, ಇದರ ನಂತರ ಬಂದದ್ದು 1990ರ ದಶಕ. ಕಾಶ್ಮೀರದಲ್ಲಿ ಉಗ್ರವಾದ ತಾರಕಕ್ಕೇರಿದ್ದ ಆ ಸಮಯದಲ್ಲಿ ಇರಾನ್ ಹಲವು ಬಾರಿ ಭಾರತದ ವಿರುದ್ಧ ಹೇಳಿಕೆಗಳನ್ನು ನೀಡಿತ್ತು. 1990ರಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಮೊದಲ ಬಾರಿಗೆ ಜಗತ್ತಿನಲ್ಲಿ ಎಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೆಯುತ್ತಿದೆಯೋ ಅದರಲ್ಲಿ ಕಾಶ್ಮೀರವೂ ಕೂಡ ಒಂದು ಅಂತ ಹೇಳಿಕೆ ನೀಡಿದ್ರು. ಹೌದು, ಹಾಗೆ 1992ರಲ್ಲಿ ಬಾಬರಿ ಕಟ್ಟಡ ಬಿದ್ದಾಗಲೂ ಈ ಇರಾನ್ ತೀವ್ರ ವಿರೋಧ ವ್ಯಕ್ತಪಡಿಸಿ ಅಂದಿನ ಭಾರತೀಯ ರಾಜತಾಂತ್ರಿಕರನ್ನು ಕರೆಸಿ ತನ್ನ ಅಸಮಾಧಾನವನ್ನು ಹೊರಹಾಕಿತ್ತು. ಆಗ ನೋಡಿದರೆ 1994ರಲ್ಲಿ ಇರಾನ್ ಭಾರತಕ್ಕೆ ಸಹಾಯ ಮಾಡಿದ್ದು ನಿಜ. ಆಗ ಗೆಳೆಯರೆ, UNCHRನಲ್ಲಿ ಪಾಕಿಸ್ತಾನ ತಂದಿದ್ದ ಕಾಶ್ಮೀರ ನಿರ್ಣಯದ ಮೇಲೆ ವೀಟೋದಂತಹ ಪ್ರಭಾವ ಬೀರಿತು. ಆದರೆ ಅದು ಭಾರತದ ಮೇಲಿನ ಪ್ರೀತಿಗಿಂತ ಅದೊಂದು ಸ್ಟ್ರಾಟಜಿಕ್ ಡೀಲ್ ಆಗಿತ್ತು ಅಷ್ಟೇ. ಆಮೇಲೆ ಬಂದಿದ್ದು 2010ರ ದಶಕ. ಗೆಳೆಯರೆ, ನ್ಯೂಕ್ಲಿಯರ್ ವಿಚಾರದಲ್ಲಿ ಭಾರತ ಸಂಕಷ್ಟದಲ್ಲಿತ್ತು. ಆಗ ನಮ್ಮ ಭಾರತ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯಲ್ಲಿ ಇರಾನ್ನ ಪರಮಾಣು ಕಾರ್ಯಕ್ರಮದ ವಿರುದ್ಧ ವೋಟ್ ಹಾಕಿತ್ತು. ಸೊ ಇದರಿಂದಾದ ಸಿಟ್ಟಾದ ಇರಾನ್ ಭಾರತವನ್ನ ನಂಬಿಕೆಗೆ ಅರ್ಹವಲ್ಲದ ಸ್ನೇಹಿತ ಅಂತ ಕರೆದು ಹಲವು ಗ್ಯಾಸ್ ಪೈಪ್ಲೈನ್ ಒಪ್ಪಂದಗಳನ್ನು ಮೂಲೆ ಗುಂಪು ಮಾಡಿತ್ತು. ಹಾಗೇನೆ 2010ರಲ್ಲಿ ಖಮೇನಿ ತನ್ನ ಈದ್ ಸಂದೇಶದಲ್ಲಿ ಕಾಶ್ಮೀರಿಗಳನ್ನ ಫ್ರೀಡಮ್ ಫೈಟರ್ಸ್ ಅಂತ ಕರೆದು ಅವರನ್ನ ಪ್ಯಾಲೆಸ್ತೀನ್ ಮತ್ತು ಅಫ್ಘಾನಿಸ್ತಾನದ ಜನರಿಗೆ ಹೋಲಿಸಿದ್ರು. ಸೊ ಅದಕ್ಕಾಗಿ ಇದರ ವಿರುದ್ಧ ಭಾರತವು ಕೂಡ ಇರಾನಿ ರಾಯಭಾರಿಯನ್ನು ಕರೆಸಿ ಕ್ಲಾಸ್ ಕೂಡ ತೆಗೆದುಕೊಂಡಿತ್ತು. ಹಾಗೆಯೇ 2013ರಲ್ಲಿ ಇರಾನ್ ಭಾರತದ ಒಂದು ದೊಡ್ಡ ತೈಲ ಹಡಗನ್ನ ಗಲ್ಫ್ನಲ್ಲಿ ತಡೆದು ನಿಲ್ಲಿಸಿತ್ತು. ಆಫಿಷಿಯಲ್ ಆಗಿ ಇದು ಮಾಲಿನ್ಯದ ಸಮಸ್ಯೆ ಅಂದ್ರೂ ಎಕ್ಸ್ಪರ್ಟ್ಸ್ಗಳು ಇದನ್ನ ಡಿಪ್ಲೊಮ್ಯಾಟಿಕ್ ಒತ್ತಡ ಅಂತಾನೆ ವಿಶ್ಲೇಷಿಸಿದ್ರು. ಅದರ ನಂತರ 2019 ಬಂತು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದಾಗ ಇರಾನ್ ಮತ್ತೆ ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೋರಿಸಿತು. ಈ ಖಮೇನಿ ಟ್ವೀಟ್ ಮಾಡಿ ಕಾಶ್ಮೀರದ ಮುಸ್ಲಿಮರಿಗಾಗಿ ನ್ಯಾಯಯುತ ನೀತಿ ಅಳವಡಿಸಿಕೊಳ್ಳುವಂತೆ ಭಾರತ ಸರ್ಕಾರವನ್ನು ಒತ್ತಾಯಿಸಿದರು. 2024ರ ಸೆಪ್ಟೆಂಬರ್ನಲ್ಲಿ ಖಮೇನಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಭಾರತದ ಅಲ್ಪಸಂಖ್ಯಾತರನ್ನು ಗಾಜಾ ಮತ್ತು ಮಯನ್ಮಾರ್ನ ಮುಸ್ಲಿಮರಿಗೆ ಹೋಲಿಸಿದ್ರು. ಹಾಗೆಯೇ ಅವರು ಭಾರತದಲ್ಲಿ ಮುಸ್ಲಿಮರ ನೋವಿನ ಬಗ್ಗೆ ನಾವು ಮೌನವಾಗಿದ್ರೆ ನಮ್ಮನ್ನು ನಾವು ಮುಸ್ಲಿಮರು ಅಂತ ಕರೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಅಂದರೆ ಗೆಳೆಯರೇ, ಇಷ್ಟೆಲ್ಲ ಹೇಳುವುದರ ಹಿಂದಿನ ಉದ್ದೇಶ ಒಂದೇ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇವತ್ತಿನವರೆಗೂ ಇರಾನ್
ತನ್ನ ಐಡಿಯಾಲಜಿಯನ್ನ ಭಾರತದ ಹಿತಾಸಕ್ತಿಗಳಿಗಿಂತ ಮೇಲಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತದೆ. ಇರಾನ್ ಭಾರತವನ್ನು ಒಂದು ದೇಶವಾಗಿ ಬೆಂಬಲಿಸಿದ್ದಕ್ಕಿಂತ ನಮ್ಮ ದೇಶದ ಒಳಗಿರುವ ಮುಸ್ಲಿಮರ ಬಗ್ಗೆಯೇ ಅದರ ಗಮನ, ಅದರ ಸಂವೇದನೆ ಯಾವಾಗಲೂ ಹೆಚ್ಚಾಗಿತ್ತು. ಆದರೂ ಕೂಡ ಭಾರತ ಯಾವಾಗ್ಲೂ ಡಿಪ್ಲೊಮ್ಯಾಟಿಕ್ ಸಂಬಂಧಗಳಿಗೆ ಬೆಲೆ ಕೊಡುತ್ತಾ ವಿಶಾಲ ದೃಷ್ಟಿಕೋನದಲ್ಲಿ ಕೆಲಸ ಮಾಡಿಕೊಂಡು ಬಂದಿದೆ. ಹಾಗೆಯೇ ಇವತ್ತಿಗೆ ಕೆಲವರು ಇರಾನ್ ಸುಪ್ರೀಂ ಲೀಡರ್ ಸಾವಿಗೆ PM ಮೋದಿ ಯಾಕೆ ಏನು ಹೇಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಗೆಳೆಯರೆ, ಅವರಿಗೆ ನೆನಪಿಸಬೇಕಾದ ವಿಷಯ ಏನಂದ್ರೆ, ಮೇ 2024ರಲ್ಲಿ ಇರಾನ್ನ ರಾಷ್ಟ್ರಪತಿಗಳು ತೀರಿಕೊಂಡಾಗ ಪ್ರಧಾನಿ ಮೋದಿ ಸೇರಿದಂತೆ ಭಾರತದ ಸರ್ಕಾರ ಶೋಕ ವ್ಯಕ್ತಪಡಿಸಿತ್ತು. ಆ ದುಃಖದ ಸಮಯದಲ್ಲಿ ಭಾರತ ಇರಾನ್ ಜೊತೆ ನಿಂತಿತ್ತು. ಅಂದರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಮೃತಪಟ್ಟಾಗ ಭಾರತವು ಶೋಕ ವ್ಯಕ್ತಪಡಿಸಿತ್ತು. PM ಮೋದಿಯವರು ಕೂಡ ಶೋಕಿಸಿದ್ರು. ಆದರೆ ಒಬ್ಬ ಧಾರ್ಮಿಕ ಮುಖಂಡ ಸತ್ತಾಗ ಶೋಕ ವ್ಯಕ್ತಪಡಿಸುವುದು ಭಾರತಕ್ಕೂ ಯಾವುದೇ ಅನಿವಾರ್ಯತೆ ಇರಲಿಲ್ಲ, ಪ್ರಧಾನಿ ಮೋದಿಗೂ ಇರಲಿಲ್ಲ. ಆದ್ದರಿಂದ ಇದರ ಬಗ್ಗೆ ಕೂಗಾಟ ಮಾಡುವುದು, ಬೊಬ್ಬೆ ಹೊಡೆಯುವುದು ಶುದ್ಧ ನಾನ್ಸೆನ್ಸ್ ಅಂತ ಹೇಳಬಹುದು. ಹಾಗೆಯೇ ಇನ್ನೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಇರಾನ್ ಸುಪ್ರೀಂ ಲೀಡರ್ ಸಾವಿಗೆ ಆಳ್ತಾ ಇರುವ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಭಾರತದ ಮೂಲೆ ಮೂಲೆಗಳಿಂದ ಜನರು ಅಳುತ್ತಾ ಪ್ರತಿಭಟನೆ ಮಾಡುತ್ತಾ ಖಮೇನಿಯನ್ನು ತಮ್ಮ ಸರ್ವಸ್ವ ಅಂತ ಹೇಳಿಕೊಂಡು ಕಣ್ಣೀರು ಸುರಿಸುತ್ತಿದ್ದಾರೆ. ನೋಡಿ, ಯಾರಿಗಾದರೂ ಶೋಕ ವ್ಯಕ್ತಪಡಿಸುವ ಅಳುವ ಹಕ್ಕು ನಿಮ್ಗಿದೆ. ಆದರೆ ಇರಾನ್ನ ಸುಪ್ರೀಂ ಲೀಡರ್ಗಾಗಿ ಅಳುವುದು, ಅದು ಭಾರತದಲ್ಲಿ ಕುಳಿತುಕೊಂಡು. ಗೆಳೆಯರೆ, ಇಂಥ ಹಿಪೋಕ್ರಿಸಿಗೂ ಒಂದು ಮಿತಿ ಇರ್ತದೆ. ಹಾಗಾಗಿ ಇಂಥವರ ಹಿಪೋಕ್ರಿಸಿಯನ್ನು ಈ 3 ಪಾಯಿಂಟ್ಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. ಪಾಯಿಂಟ್ ನಂಬರ್ 1, ಯಾವ ಇರಾನ್ನಲ್ಲಿ ಖಮೇನಿ ಸಾವನ್ನಪ್ಪಿದಾರೋ ಅದೇ ದೇಶದಲ್ಲಿ ಲಕ್ಷಾಂತರ ಜನರು ರಸ್ತೆಗೆ ಇಳಿದು ಸಂಭ್ರಮಿಸುತ್ತಿದ್ದಾರೆ, ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಅಲ್ಲಿನ ಯುವತಿಯರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಭಾರತದಲ್ಲಿ ಕುಳಿತು ಅಳ್ತಾ ಇರುವ ಭಾರತೀಯರನ್ನ ನೋಡಿ ನಗ್ತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ. ಹಾಗೇನೆ ಇರಾನಿ ಹುಡುಗಿಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ನಾಯಕನ ಸಾವಿನ ಬಗ್ಗೆ ನಮಗೆ ಪ್ರಾಬ್ಲಮ್ ಇಲ್ಲ, ನೀವು ಯಾಕೆ ಅಲ್ಲಿ ಕೂತ್ಕೊಂಡು ಸುಖ ಸುಮ್ಮನೆ ಅಳ್ತಿದ್ದೀರಾ ಅಂತ. ಹಾಗೇನೆ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಒಂದು ಹುಡುಗಿ ಅಂತೂ ಖಮೇನಿ ಫೋಟೋಗೆ ಬೆಂಕಿ ಹಚ್ಚಿ ಸಿಗರೇಟನ್ನು ಸೇತಾ ಇದ್ದಳು. ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಅಂದರೆ ಅವರ ದೇಶದ ಜನರೇ ಮಾಡೋದನ್ನು ನಮ್ಮ ದೇಶದಲ್ಲಿ ಕೂತು ಮಾಡ್ತಾ ಇದ್ದಾರೆ. ಇದು ಹಿಪೋಕ್ರಿಸಿ ಇಲ್ಲದೆ ಮತ್ತೇನು ಹೇಳಿ. ಪಾಯಿಂಟ್ ನಂಬರ್ 2, ಕೈಯಲ್ಲಿ ಕ್ಯಾಂಡಲ್ ಹಿಡಿದುಕೊಂಡು ರಸ್ತೆಗಿಳಿದಿರುವ ಲಕ್ಷಾಂತರ ಜನ ಇಸ್ರೇಲ್ ಮತ್ತು ಅಮೆರಿಕಾಗೆ ಬೈತಾ ಇದ್ದಾರೆ. ಆದರೆ ಈ ಸಿಲೆಕ್ಟಿವ್ ವಿರೋಧ ಯಾಕೆ? ಅಮೆರಿಕ ಮತ್ತು ಇಸ್ರೇಲ್ ಸೌದಿ ಅರೇಬಿಯಾ ಮತ್ತು UAE ಅಂತ ಗಲ್ಫ್ ದೇಶಗಳ ಭೂಮಿಯನ್ನೇ ಬಳಸಿ ತಮ್ಮ ಫೈಟರ್ ಜೆಟ್ಗಳನ್ನು ಹಾರಿಸಿವೆ. ಈ ಪಾಕಿಸ್ತಾನದ ನೆಲದಿಂದಲೇ ಅಮೆರಿಕದ ಡ್ರೋನ್ಗಳು ಕೂಡ ಹಾರಿವೆ. ಕತಾರ್ ಮತ್ತು ಕುವೈತ್ನಲ್ಲಿ US ಮಿಲಿಟರಿ ಬೇಸ್ಗಳಿವೆ. ಹಾಗಾದರೆ ಈ ದೇಶಗಳಿಗೆ ಇವ್ರು ಯಾಕೆ ಬೈತಾ ಇಲ್ಲ? ಯಾಕಂದರೆ ಗೆಳೆಯರೆ, ಇವರಿಗೆ ರಜೆ ಕಳೆಯಲು ದುಬೈಗೆ ಹೋಗಬೇಕು, ಸೌದಿಗೆ ಹೋಗಬೇಕು, ಎಂಜಾಯ್ ಮಾಡುವುದಕ್ಕಾಗಿ ಅಬುದಾಬಿಗೆ ಹೋಗಬೇಕು. ಹಾಗಾದರೆ ಈ ಅಮೆರಿಕ ಮತ್ತು ಇಸ್ರೇಲ್ಗೆ ಸಹಾಯ ಮಾಡ್ತಾ ಇರುವ ಈ ಅರಬ್ ದೇಶಗಳಿಗೂ ಸ್ವಲ್ಪ ಉಗಿಬೇಕಲ್ವಾ? ಆಗ ನೀವು ನಿಜವಾಗ್ಲೂ ಇರಾನ್ ಪರವಾಗಿದ್ದೀರಿ ಅಂತ ಅರ್ಥ ಆಗತ್ತೆ. ಗೆಳೆಯರೆ, ಇರಾನಿಗೆ ಈ ಎಲ್ಲ ಅರಬ್ ದೇಶಗಳು ತನ್ನ ಪರವಾಗಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದೆ. ಅದಕ್ಕೆ ಇರಾನ್ ತನ್ನ ಕ್ಷಿಪಣಿಗಳ ಮೂಲಕ ಅವರಿಗೆಲ್ಲ ಸೇವೆ ಮಾಡ್ತಾ ಇದೆ. ಆದರೆ ನಮ್ಮಲ್ಲಿರುವವರು ಇಲ್ಲಿ ರಾದ್ದಾಂತ ಮಾಡ್ತಾ ಇದ್ದಾರೆ. ಸೊ ಈಗ ಪಾಯಿಂಟ್ ನಂಬರ್ 3 ಬಗ್ಗೆ ಮಾತಾಡೋಣ. ಗೆಳೆಯರೆ, 3ನೇ ಹಿಪೋಕ್ರಿಸಿ ಏನಂದ್ರೆ, ಇವತ್ತಿಗೆ ಇರಾನ್ಗಾಗಿ ಬೀದಿಗಿಳಿದು ಅಳ್ತಾ ಇರುವ ಈ ಜನ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರನ್ನ ಅವರ ಧರ್ಮ ಕೇಳಿ ಕೊಂದಾಗ ಎಲ್ಲಿದ್ರು? ಇವರಲ್ಲಿ ಯಾರಾದರೂ ಕ್ಯಾಂಡಲ್ ಹಿಡಿದು ರಸ್ತೆಗೆ ಬಂದಿದ್ರ? ಇವತ್ತಿಗೆ ಇಸ್ರೇಲ್ ಮೇಲೆ ತೋರಿಸುತ್ತಿರುವ ಕೋಪವನ್ನ ಪಾಕಿಸ್ತಾನದ ವಿರುದ್ಧ ಇವರೆಂದಾದರೂ ತೋರಿಸಿದ್ರಾ? ನೀವು ಈ ವಿಡಿಯೋ ಅಲ್ಲಿ ನೋಡಬೇಕು. ಈ ಮೇಡಮ್ ಅಂತೂ ಪಾಕಿಸ್ತಾನಕ್ಕೆ ಹೋಗಿ ಸೇಡು ತೀರಿಸಿಕೊಳ್ಳುವ ಬದಲು ಇರಾನ್ಗೆ ಹೋಗಿ ಟ್ರಂಪ್ ಮತ್ತು ನೆತನ್ಯಾಹು ಅವರನ್ನ ಕೊಲ್ಲುವುದಕ್ಕಾಗಿ ಮೋದಿಜಿ ಹತ್ತಿರ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಇರಾನ್ಗಾಗಿ ಮಿಡಿಯುವ ಇವರ ಹೃದಯ ನಮ್ಮ ಭಾರತೀಯರ ಜೀವ ಹೋದಾಗ ಎಲ್ಲಿ ಮಾಯವಾಗ್ತದೆ? ಗೆಳೆಯರೆ, ಇದಕ್ಕೆ ಉತ್ತರ ನಿಮ್ಮ ಹತ್ತಿರ ಇದೆಯಾ? ಈ ಹಿಪೋಕ್ರೆಸಿಗೆ ಏನು ಹೇಳಬೇಕು ಹೇಳಿ? ನಾನಂತೂ ಹೇಳ್ತೀನಿ, ಇಂಥ 1-2 ಡಜನ್ ಜನರನ್ನ ನಿಜವಾಗ್ಲೂ ಇರಾನ್ಗೆ ಸಹಾಯ ಮಾಡುವುದಕ್ಕಾಗಿ ಕಳಿಸ್ಕೊಡ್ಬೇಕು. ಹಾಗೆಯೇ ನಾನು ಮೋದಿಜಿಯವರಿಗೆ ಕೇಳೋದೇನೆಂದರೆ, ದಯವಿಟ್ಟು ಇವರನ್ನೆಲ್ಲ ಬೇಗ ಇರಾನ್ಗೆ ಕಳಿಸಿ, ಅಲ್ಲಿ ಇವರ ಅವಶ್ಯಕತೆ ತುಂಬ ಇದೆ ಅಂತ. ಆ ಮೇಡಮ್ಗೆ ನಾನು ಹೇಳೋದೇನೆಂದರೆ, ನೀವು ಮೋದಿಜಿಯವರ ಪರ್ಮಿಷನ್ಗಾಗಿ ಕಾಯ್ಬಿಡಿ ಮೇಡಮ್, ತಕ್ಷಣ ಕಾಲ್ನಡಿಗೆಯಲ್ಲಿ ಹೊರಟು ಬಿಡಿ, ಇರಾನ್ ನಿಮಗಾಗಿಯೇ ಕಾಯ್ತಾ ಇದೆ. ಸೊ ಕೊನೆಯದಾಗಿ ಇಂಥವರಿಗೆ ನಾನು ಹೇಳೋದಿಷ್ಟೇ, ನೀವು ವಾಸಿಸುತ್ತಿರುವ ನಿಮ್ಮ ದೇಶವನ್ನು ಪ್ರೀತಿಸಿ, ಅಥವಾ ನೀವು ಯಾವ ದೇಶವನ್ನು ಅತಿಯಾಗಿ ಪ್ರೀತಿಸುತ್ತೀರೋ ದಯವಿಟ್ಟು ಅಲ್ಲಿಗೆ ಹೋಗಿ ನೆಲೆಸ್ಬಿಡಿ. ಇದಕ್ಕಿಂತ ಸರಳವಾದ ಪರಿಹಾರ ಬೇರೊಂದಿಲ್ಲ. ಸುಮ್ಮನೆ ಇಲ್ಲಿ ಆಳೋದು ಯಾಕೆ? ಸೊ ಗೆಳೆಯರೆ, ನೀವೇ ಹೇಳಿ, ಇಲ್ಲಿ ಚಹಾಕ್ಕಿಂತ ಕಿಟ್ಲಿ ಬಿಸಿ ಅನ್ನೋ ಹಾಗೆ ಇರಾನ್ಗಿಂತ ಭಾರತದಲ್ಲಿ ಕೆಲವರು ಜಾಸ್ತಿ ಕುದಿಯುತ್ತಿದ್ದಾರೆ. ಸೊ ಇಂಥವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೆಯಿರಿ. ಹಾಗೆಯೇ ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.